ಎಲ್ಲರಿಗೂ ನಮಸ್ಕಾರ. ಆಸ್ತಿ ಮಾಲೀಕರ ನಿದ್ದೆ ಕೆಡಿಸಿದೆ ಸರ್ಕಾರದ ಹೊಸ ರೂಲ್ಸ್. ರಾಜ್ಯ ಸರ್ಕಾರಕ್ಕೆ ಜನರ ಆಸ್ತಿ ಮೇಲೆಯೇ ಏಕೆ ಕಣ್ಣು? ಪದೇ ಪದೇ ಆಸ್ತಿ ಸೈಟ್ ಜಾಗದ ಮೇಲೆಯೇ ಹೊಸ ನಿಯಮಗಳು ಯಾಕೆ? ಅಭಿವೃದ್ಧಿ ಹೆಸರಿನಲ್ಲಿ ಸಾಮಾನ್ಯ ಜನರ ಮೇಲೆ ಮತ್ತೊಂದು ಹೊರೆ ಬೀಳ್ತಿದ್ಯಾ? ಕಮರ್ಷಿಯಲ್ ರಸ್ತೆಯಲ್ಲಿ ನಿಮ್ಮ ಸೈಟ್ ಇದೆಯಾ? ಇದು ಖುಷಿ ಪಡುವ ವಿಚಾರವಲ್ಲ. ಅದರ ಬದಲಿಗೆ ನೀವು ಬಿಟ್ಟಿಯಾಗಿ ಸರ್ಕಾರಕ್ಕೆ ನಿಮ್ಮ ಜಾಗದ ರೋಡ್ ವೈಡ್ನಿಂಗ್ ಇದ್ರೆ ಫ್ರೀಯಾಗಿ ಬಿಟ್ಟು ಕೊಡಬೇಕಾಗತ್ತೆ. ಹಾಗೂ 2000 ಚದರ ಮೀಟರ್ಗಿಂತ ಹೆಚ್ಚಿದ್ದಲ್ಲಿ ಬೈಫರ್ಕೇಶನ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ನೀವು 45% ಬಿಟ್ಟಿಯಾಗಿ ಜಾಗನ ಕೊಡಬೇಕಾಗತ್ತೆ. ಜನರ ಆಸ್ತಿಯನ್ನ ಬಿಟ್ಟಿಯಾಗಿ ತಿನ್ನೋದಕ್ಕೆ ಗ್ಯಾರಂಟಿ ಸರ್ಕಾರ ಈಗ ಸಿದ್ಧವಾಗಿದೆ. ನಿಮ್ಮ ಅಪ್ಪ ತಾತ ಕಷ್ಟಪಟ್ಟು ಮಾಡಿದಂತಹ ಆಸ್ತಿಯಲ್ಲೂ ಕೂಡ ಅಣ್ಣ ತಮ್ಮಂದಿರ ಪಾಲಿನ ಜೊತೆಗೆ ಸರ್ಕಾರಕ್ಕೂ ಸಹ ನೀವು ಪಾಲನ್ನ ಕೊಡಬೇಕು. ಹೌದು, ಈಗ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಿರುವಂತಹ ದೊಡ್ಡ ಮಾತು ಇದೆ. ಸರ್ಕಾರಕ್ಕೂ ಸಹ ಪಾಲಿದೆ. ಯಾಕಂದ್ರೆ ಅಣ್ಣ ತಮ್ಮ ದಾಯಾದಿಗಳ ಕಾದಾಟವೇ ಆಸ್ತಿಗೋಸ್ಕರ ನೋಡಕ್ಕಾಗ್ತಿಲ್ಲ. ಇದರ ಜೊತೆಗೆ ಒಂದು ಕೈ ಮೇಲು ಅಂತೇಳಿ ಸರ್ಕಾರವೂ ಸಹ ಜಾಯಿನ್ ಆಗಿದೆ. ನೀವು ಸರ್ಕಾರಕ್ಕೆ ಇದನ್ನ ಏನು ನಿಮ್ಮ ಆಸ್ತಿಗಳಲ್ಲೂ ಸಹ ಪಾಲನ್ನ ಬರೆದು ಕೊಡ್ಬೇಕಾಗತ್ತೆ. ಹಾಗೂ ಮನೆ ಕಟ್ಟಲು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಿಸಲು ನಕ್ಷೆ ಮಂಜೂರಾತಿಗೆ ಹೋದ್ರೆ ಜೀವನ ಪೂರ್ತಿ ದುಡಿದು ಸಾಲ ಮಾಡಿ ಬೆವರು ಸುರಿಸಿ ಖರೀದಿಸಿದ ಜಾಗದ ದೊಡ್ಡ ಭಾಗವನ್ನ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಈಗ ನಮ್ಗೆ ಬಂದಿದೆ. ಸಾಮಾನ್ಯ ಜನ ಅದನ್ನ ಒಪ್ಪಿಕೊಳ್ತಾರಾ? ಆ ಪ್ರಶ್ನೆಗೆ ನೀವೇ ಉತ್ತರವಾಗಿ ನಿಲ್ಬೇಕು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕರಡು ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆ ಮತ್ತು ಆಕ್ರೋಶ ವ್ಯಕ್ತವಾಗ್ತಿದೆ. ಅಭಿವೃದ್ಧಿ ಬೇಕು, ಅಗಲ ರಸ್ತೆ ಬೇಕು, ಉದ್ಯಾನವನ ಬೇಕು, ಇದನ್ನ ಯಾರು ವಿರೋಧಿಸಲ್ಲ, ಅದಕ್ಕೆ ಯಾರು ಅಪೋಸ್ ಕೂಡ ಮಾಡೋದಿಲ್ಲ. ಆದ್ರೆ ಅಭಿವೃದ್ಧಿಯ ಸಂಪೂರ್ಣ ಹೊರೆ ಜನರ ಮೇಲೆ ಬಂದ್ರೆ ಸರ್ಕಾರ ಏನಕ್ಕೆ ಬೇಕು, MLAಗಳು ಏನಕ್ಕೆ ಬೇಕು, MP ಗಳು ಏನಕ್ಕೆ ಬೇಕು? ಅವರೆಲ್ಲ ಇನ್ನು ನೇಮಕಾವಸ್ಥೆಗೆ ಮಾತ್ರನಾ? ಅವರಿಗೆ ಬರುವಂತಹ ಹಣ ಅವರು ಕೂಡ ಕೊಡ್ತಾರ? ಯಾಕೆ ಸಾರ್ವಜನಿಕರ ಮೇಲೆ ಈ ಹೊಣೆಯನ್ನ ಹಾಕ್ತಾ ಇದ್ದೀರಾ? ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕ ವ್ಯವಸ್ಥೆ ಇರಬೇಕು ಅಲ್ವಾ? ಇನ್ನೊಂದು ಸಾಮಾನ್ಯವಾಗಿ ಎಲ್ರಿಗೂ ಕಾಣುವಂತ ಪ್ರಶ್ನೆ, ರಾಜ್ಯದಲ್ಲಿ ಆಸ್ತಿಗೊಂದೇ ಸಮಸ್ಯೆ ಇರೋದಾ? ರಾಜ್ಯದಲ್ಲಿ ಟ್ರಾಫಿಕ್, ಗುಂಡಿ ಮುಕ್ತ ರಸ್ತೆಗಳಿಗೋಸ್ಕರ ಜನ ಅಪ್ಪಾಪಿಸ್ತಾ ಇದ್ದಾರೆ. ಕುಡಿಯುವ ನೀರು ಎಷ್ಟೊಂದು ಜನಕ್ಕೆ ಸಿಗ್ತಿಲ್ಲ. ಒಳಚರಂಡಿ ವ್ಯವಸ್ಥೆ ಅಂತೂ ಅಧ್ವಾನ ಆಗ್ಬಿಟ್ಟಿದೆ. ಇನ್ನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತೂ ಹೇಳತಿರೋದಕ್ಕೆ ಆಗೋದಿಲ್ಲ. ಇಷ್ಟು ಸಮಸ್ಯೆಗಳಿದ್ರು ಏನಕ್ಕೆ ಇವರು ಮತ್ತೆ ಮತ್ತೆ ಆಸ್ತಿ ಮತ್ತು ಜಾಗದ ಮೇಲೆ ಹೊಸ ನಿಯಮಗಳಾಗ್ತಿದ್ದಾರೆ? ಇದರ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿವೃದ್ಧಿಗಾಗಿ ಇಂತಹ ನಿಯಮಗಳು ಅನಿವಾರ್ಯ ಇದೆಯಾ ನಮ್ಮ ನಗರದಲ್ಲಿ? ಅಥವಾ ಸಾಮಾನ್ಯ ಜನರ ಆಸ್ತಿ ಹಕ್ಕಿನ ಮೇಲೆ ಹೆಚ್ಚುವರಿ ಹೊರೆ ಹಾಕೋ ಕ್ರಮ ಅಥವಾ ಹಾಕೋದು ನ್ಯಾಯನಾ? ಇದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ತುಂಬಾ ಬಹುಮತ ಆಗಿರುತ್ತೆ. ಯಾಕಂದ್ರೆ ಈ ಸರ್ಕಾರ ತಮ್ಮ ಇಷ್ಟ ಬಂದಂಗೆ ಚರ್ಚೆ ಮಾಡಿಕೊಂಡು ಇಷ್ಟ ಬಂದಂಗೆ ನಿಯಮ ಹಾಕುವಂತಹದ್ದು ಯಾವುದೇ ಇಲ್ಲ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಇಡೀ ಸಾರ್ವಜನಿಕರಲ್ಲಿದೆ. ಅದನ್ನ ಗಮನದಲ್ಲಿಟ್ಕೊಂಡು ನಂತರ ನೀವು ಮುಂದುವರಿರಿ. ಕಮೆಂಟ್ ಮಾಡಿ, ಇದು ನಿಮ್ಗೆ ಒಪ್ಪಿಗೆ ಇದೆಯಾ? ಇದಕ್ಕೆ ಯಾವ ರೀತಿ ಪರ್ಯಾಯ ಮಾರ್ಗವನ್ನ ನಾವು ಕಂಡುಕೊಳ್ಬಹುದು? ಅದು ನಿಮ್ಮ ಕೈಯಲ್ಲೇ ಇದೆ, ಎಚ್ಚೆತ್ತುಕೊಳ್ಳಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.